ಹಾಯ್ ಎಲ್ಲ ಗುಡ್ ಆಫ್ಟರ್ನೂನ್ ಫ್ರೆಂಡ್ಸ್. ರೊಟ್ಟಿ ಮಾಡ್ತಾಯಿದ್ದೀನಿ ನೋಡಿರಿ ಫ್ರೆಂಡ್ಸ್. ಲಾಸ್ಟ್ ರೊಟ್ಟಿ ಮುಗೀತು, ಮಾಡ್ತಾಯಿದ್ದೀನಿ. ಹಿಟ್ಟೆಲ್ಲ ಎಷ್ಟು ಪರಿ ಮಾಡ್ಕೊಂಡಿದ್ದೀನಿ. ಪಲ್ಯಗಳು ಕೊಬ್ಬರಿ ಪಲ್ಯ ಆಗಿದೆ, ತಾಳಸ ಪಲ್ಯನೂ ಆಗಿದೆ. ಅನ್ನ ಇದೆ ಫ್ರೆಂಡ್ಸ್. ಮಾವಿನಹಣ್ಣು ಸ್ವಲ್ಪ ಹಣ್ಣಾಗಿದ್ವ ಹುರಿದುಬಿಟ್ಟು ಎಣ್ಣೆಲಿ ಮಗ್ಸ್ಬಿಟ್ಟು ಚಟ್ನಿ ಮಾಡಿದ್ದೀನಿ ಫ್ರೆಂಡ್ಸ್. ಉಪ್ಪು, ಖಾರ, ಸಾಸಿವೆ ಪುಡಿ, ಮೆಂತ್ಯ ಪುಡಿ ಹಾಕಿ ಸೂಪರ್ ಇರುತ್ತೆ ಫ್ರೆಂಡ್ಸ್. ಸ್ವಲ್ಪ ಎಣ್ಣೆಗೆ ಮಗ್ಸ್ಬಿಡೋಕು ಬೆಲ್ಲ ಹಾಕ್ಬೇಕು ಫ್ರೆಂಡ್ಸ್. ಟೇಸ್ಟ್ ಸೂಪರ್ ಇರ್ತದೆ ಫ್ರೆಂಡ್ಸ್. ಫುಲ್ ಹಣ್ಣಲ್ಲ, ಫುಲ್ ಕಾಯಲ್ಲ ಫ್ರೆಂಡ್ಸ್, ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಎಲ್ಲ ವೀಡಿಯೋ ಮಾಡೋಕ್ಕಾಗಿಲ್ಲ ಅಂತ ಅವಾಗ ಫೋಟೋ ತೆಗ್ದಿಲ್ಲ ಫ್ರೆಂಡ್ಸ್. ಹುರಿದು ಸ್ವಲ್ಪ ಮಗ್ಸಿ ತಣ್ಣಗೆ ಮಾಡೋಕ್ಕೆ ಬಿಟ್ಬಿಡೋಕು ಫ್ರೆಂಡ್ಸ್. ಆದಮೇಲೆ ಮಿಕ್ಸಿ ಹಾಕಿಟ್ರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಮಾವಿನಕಾಯಿ ಪೂರ ಹಣ್ಣಲ್ಲ, ಪೂರ ಕಾಯಲ್ಲ, ಮೀಡಿಯಮ್ ಆಗಿರಬೇಕು. ಎಣ್ಣೆಲಿ ಮಗ್ಸ್ಬಿಟ್ಟು ಸಾಸಿವೆ ಪುಡಿ, ಮೆಂತ್ಯ ಪುಡಿ, ಖಾರ, ಉಪ್ಪು, ಬೆಲ್ಲ ಹಾಕಿ ಮಿಕ್ಸಿ ಹಾಕ್ಬಿಡೋದು. ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಫುಲ್ ಟೇಸ್ಟಿಯಾಗಿರ್ತದೆ. ಎಷ್ಟು ದಿನ ಆದರೂ ಕೆಡಲ್ಲ ಫ್ರೆಂಡ್ಸ್. ಇದು ಎಣ್ಣೆಲಿ ಮಗ್ಸಿರ್ತೀವಲ್ಲ, ನೀರು ಮುಟ್ಸೋದಿಲ್ಲ ಫ್ರೆಂಡ್ಸ್, ಚೆನ್ನಾಗಿರುತ್ತೆ. ವಿಡಿಯೋ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಇನ್ನೂ ಒಂದು ರೊಟ್ಟಿ ಇದೆ, ಮಾಡಿಬಿಟ್ಟು ವಿಡಿಯೋ ಎಂಡ್ ಮಾಡ್ತೀನಿ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್.